ಇರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ನಮ್ಮ ಹಿರಿಯರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಹಿರಿಯರಂತ ಸಿದ್ದರಾಮಯ್ಯ ಸಾಹೇಬ್ರೆ, ಮಂತ್ರಿ ಸಹೋದ್ಯೋಗಿಗಳಂತ ರಾಮಲಿಂಗಾರೆಡ್ಡಿ ಅವರೇ, ಶರಣ್ ಪ್ರಕಾಶ್ ಪಾಟೀಲ್ ರವರೇ, ಪ್ರಿಯಾಂಕಾ ಖರ್ಗೆ ಅವರೇ, ದರ್ಶನಾಪುರ್ ಅವರೇ, ಸುಧಾಕರ್ ಅವರೇ ಮತ್ತು ಲೋಕಸಭೆ ನಮ್ಮ ಅಜಯ್ ಸಿಂಗ್ ರವರೇ, ಲೋಕಸಭೆಯ ಸದಸ್ಯರಾದಂಥ ಮಿತ್ರ ರಾಧಾಕೃಷ್ಣರವರೇ, ಈ ಜಿಲ್ಲೆಯ ಎಲ್ಲ ಈ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ಸೋದರಿ ಫಾತಿಮಾ ಅವರೇ, ಕನೀಸ್ ಫಾತಿಮಾ ಅವರವರೇ, ನಮ್ಮ ಈ ಭಾಗದ ಶಾಸಕರಾದಂಥ ಎಂ.ವೈ. ಪಾಟೀಲ್ ರವರೇ, ಬಿ.ಆರ್. ಪಾಟೀಲ್ ರವರೇ, ಇ.ವಿ. ಪಾಟೀಲ್ ರವರೇ ಮತ್ತು ನಮ್ಮ ಗ್ರಾಮಾಂತರ ಶಾಸಕರು, ವೇದಿಕೆ ಮೇಲೆ ಎಲ್ಲ ಇರುವಂಥ ಎಲ್ಲ ನಮ್ಮ ಎಂ.ವೈ. ಪಾಟೀಲ್ ಆಯ್ತಲ್ಲ, ಬಸನಗೌಡ ದತ್ತಲ್, ಬಾಬುರಾವ್ ಚಿಂಚೋಸರ್ ಅವರೇ, ಇನ್ನೆಲ್ಲ ವೇದಿಕೆ ಅಲ್ಲಂ ಪ್ರಭು ಪಾಟೀಲ್ ರವರೇ ಮತ್ತು ವಿಧಾನ ಪರಿಷತ್ತಿನ ಎಲ್ಲ ಗೌರವಾನ್ವಿತ ಸದಸ್ಯರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶಾಸಕರಾದಂಥ ಗುತ್ತೇದಾರ್ರವರೇ, ಎಲ್ಲ ಹಿರಿಯ ನಾಯಕರುಗಳೇ, ನಮ್ಮ ಕೌಶಲ್ಯ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಮತಿ ಕಾಂತಾ ನಾಯ್ಕರವರೇ, ಎಲ್ಲರ ಹೆಸರು ನಾನು ತೆಗೊಳ್ಳಕ್ಕೆ ಆಗಿಲ್ಲ, ಕ್ಷಮಿಸಬೇಕು. ಚಂದ್ರಶೇಖರ್ ಪಾಟೀಲ್ ಇದ್ದಾರೆ ಮತ್ತು ಇನ್ನೂ ಭಾಳ ಜನ ಎಲ್ಲ ಮುಖಂಡಗಳೆಲ್ಲ ಕೂಡ ಎಲ್ಲ ಇದ್ದಾರೆ. ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ನಾನು ಮೊದಲು ಶರಣಪ್ರಕಾಶ್ ಮತ್ತು ಅವರ ತಂಡದವರಿಗೆ ಈ ಕಲ್ಯಾಣ ಕರ್ನಾಟಕಕ್ಕೆ ಬಂದು 26,000 ಜನ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕೊಡಿಸಲಿಕ್ಕೆ ಇಡೀ ನಮ್ಮ ದೇಶದಿಂದ ಮತ್ತು ರಾಜ್ಯದ ವಿವಿಧ ಮೂಲೆಯಿಂದ ಎಲ್ಲ ಉದ್ಯೋಗವನ್ನು ನೀಡೋರನ್ನೆಲ್ಲ ಕರೆಸಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ವೈಯಕ್ತಿಕವಾಗಿ ಮತ್ತು ನನ್ನ ಸರ್ಕಾರದ ಪರವಾಗಿ ಅವ್ರಿಗೆ ಮತ್ತು ಅವರೆಲ್ಲ ಟೀಮ್ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೌಶಲ್ಯ ಒಂದು ದೀಪ ಇದ್ದಂತೆ. ಒಮ್ಮೆ ನೀವು ಯಾರು ಈ ಕೌಶಲ್ಯವನ್ನು ಕಲಿತು ಬಿಟ್ಟರೆ ಅವರ ಜೀವನ ಪರ್ಯಂತ ಜೀವನ ದಾರಿ ಬೆಳಗ್ತದೆ. ಈ ಇಲಾಖೆನ ಭಾಳ ಇಚ್ಛಾಶಕ್ತಿಯಿಂದ ಅವರು ತೆಗೆದುಕೊಂಡು ಭಾಳ ಮುನ್ನಡೆಸ್ತಾ ಇದ್ದಾರೆ. ನಾನು ತಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಬೇರೆಯವರ ವಿಚಾರಕ್ಕೂ ನನ್ನ ವಿಚಾರಕ್ಕೂ ಸ್ವಲ್ಪ ಬದಲಾವಣೆ ಇದೆ. ನಿಮಗೆಲ್ಲ ಉದ್ಯೋಗ ಬೇಕು ನಿಜ. ನೀವು ವಿದ್ಯಾಭ್ಯಾಸ ಮಾಡಿದ ಮೇಲೆ ಉದ್ಯೋಗವನ್ನು ಒದಗಿಸ್ಕೊಳ್ಬೇಕು ನಿಮ್ಮ ಜೀವನ ನಡಿಬೇಕಾದ್ರೆ. ಆದರೆ ಮೊಹಮ್ಮದ್ ಯೂನಿಸ್ಸು ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳು ಅಧ್ಯಕ್ಷರು, ಈಗ ಇರೋ ಅಧ್ಯಕ್ಷರು, ಒಂದು 20 ವರ್ಷದಿಂದ 25 ವರ್ಷದಿಂದ ಅವ್ರಿಗೆ ನೋಬೆಲ್ ಪ್ರಶಸ್ತಿ ಬಂತು ಅವ್ರಿಗೆ. ಅವರು ನಮ್ಮ ಕರಾವಳಿ ಪ್ರದೇಶದವರು. ಅವರು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಕಾನ್ಸೆಪ್ಟಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ನೋಬೆಲ್ ಪ್ರಶಸ್ತಿ ಬಂತು. ಆ ಪ್ರಶಸ್ತಿ ಬಂದು ಸಿಕ್ಕಿದಾಗ ಅವ್ರಿಗೆ ಕೇಳ್ತಾರೆ ಮಾಧ್ಯಮದವರು, ಏನು ನಿಮ್ಮ ತಾತ್ಪರ್ಯ ಏನು, ನಿಮ್ಮ ಗುಟ್ಟೇನು, ನಿಮ್ಮ ವಿಚಾರಧಾರೆ ಏನು ಅಂತೇಳಿ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಇಫ್ ಯು ಫೀಡ್ ಎ ಫಿಶ್, ಅಂದರೆ ನೀನು ಯಾರು ಒಂದು ದಿನಕ್ಕೆ ಮೀನನ್ನು ಊಟಕ್ಕೆ ಕೊಟ್ಟರೆ ಅದು ಒಂದು ಹೊತ್ತು ಊಟಕ್ಕೆ ಆಗ್ತದೆ. ಆದರೆ ಮೀನು ಹಿಡಿಯಂಥ ಕಲಗಾರಿಕೆ, ಇಫ್ ಯು ಟೀಚ್ ಇಮ್ ಫಿಶಿಂಗ್, ಮೀನು ಹಿಡಿಯಂಥ ಕಲಗಾರಿಕೆಯನ್ನು ಕಲಿಸಿದ್ರೆ ಇಡೀ ಜೀವನ ಅನುಕೂಲ ಆಗ್ತದೆ ಅಂತೇಳಿ ಮೊಹಮ್ಮದ್ ಯೂನಸ್ ಅವರು ಹೇಳ್ತಾರೆ. ನಾನು ಮೊಹಮ್ಮದ್
ಯೂನಿಸ್ ರವರ ವಿಚಾರದಲ್ಲಿ ಬಹುಶಃ ನಾನು ಆವತ್ತಿಂದನೂ ಕೂಡ ನಾನು ಅವರ ಒಬ್ಬ ದೊಡ್ಡ ಅಭಿಮಾನಿಯಾಗಿದ್ದೇನೆ. ತಮಗೆ ಇವತ್ತು ನಮ್ಮ ಶರಣಪ್ರಕಾಶ್ ಪಾಟೀಲ್ ರವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಬರೀ ಉದ್ಯೋಗದ ಬಗ್ಗೆ ನೀವು ಚಿಂತೆ ಮಾಡಕ್ಕೆ ಹೋಗಬೇಡಿ. ನೀವು ಏನು ಕೆಲಸ ಮಾಡಿ, ಉದ್ಯೋಗ ಕಲೀರಿ, ಉದ್ಯೋಗ ಕೆಲಸ ಮಾಡಿ, ಒಂದು 5 ವರ್ಷ 6 ವರ್ಷ ಆದಮೇಲೆ ನಿಮ್ಮ ಅನುಭವದ ಮೇಲೆ ನೀವು 10 ಜನಕ್ಕೆ ಉದ್ಯೋಗವನ್ನು ಕೊಡುವಂಥ ಆಲೋಚನೆಯನ್ನು ತಾವು ಮಾಡಿದಾಗ ಮಾತ್ರ ನಿಮ್ಮ ಬದುಕು ಯಶಸ್ಸಾಗ್ತದೆ. ಸೊ ಅದು ಕಂಟಿನ್ಯೂಷನ್ ಹೋಗಬೇಕು. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲ ಕೂಡ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. 26,000 ಜನದಲ್ಲಿ ಒಂದು 10,000 ಜನಕ್ಕೆ ಸಿಗ್ಬೋದು, 5,000 ಜನಕ್ಕೆ ಸಿಗ್ಬೋದು, 8,000 ಜನಕ್ಕೆ ಸಿಗ್ಬೋದು. ಯಾರು ನಿರಾಶೆ ಆಗೋದು ಅವಶ್ಯಕತೆ ಇಲ್ಲ. DVG ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಏನಾನು ಮಮ್ಮಾಡು ದೊರಜ ಉಜ್ಜುಗವ ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದು ಮಿಲ್ಲ ಜಗದ ಉಡಿಯರೆ ತಾಣಿರುವುದು ನೀನು ಮಂಕುತಿಮ್ಮ ಅಂತ. ಅಂದರೆ ಈ ದೇಗುಲದ ಜಗತ್ತ ಗುಡಿಯಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ಅವಕಾಶ ಇದ್ದೇ ಇದೆ. ಈಗ ನೀವು ಯಾರನ್ನು ಕೂಡ ನಾನು ಚೇರಲ್ಲಿ ಕೂತ್ಕೋಬೇಕು, ಆಫೀಸಲ್ಲಿ ಕೂತ್ಕೋಬೇಕು, ಮ್ಯಾನೇಜರ್ ಆಗಬೇಕು ಅಂತ ಆಲೋಚನೆ ಮಾಡಬೇಕಾಗಿಲ್ಲ. ಕೌಶಲ್ಯವನ್ನು ಕಲ್ತ್ಕೊಂಡು ಇವತ್ತು ಏನೇ ಶಾಮಿಯಾನ ಹಾಕಿದ್ದಾರೆ, ಈ ದೊಡ್ಡ ಫ್ಯಾನ್ ಹಾಕಿದ್ದಾರೆ, ಈಗೇನು ಮೈ ಕಟ್ಟಿದ್ದಾರೆ, ಇದು ಸಣ್ಣ ಕೆಲಸ ಅಲ್ಲ. ಇದಕ್ಕೂ ಕೂಡ ಕೌಶಲ್ಯ ಬೇಕು. ಇದಕ್ಕೂ ಕೂಡ ಒಂದು ದೊಡ್ಡ ಉದ್ಯೋಗ. ಏನು ನೀವು ಆಫೀಸಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೊಟ್ಕೊಂಡ್ರೆ 15, 20, 30 ಸಾವಿರ ರೂಪಾಯಿಗೆಲ್ಲ ಕಳಿಸ್ಬಿಡ್ತಾರೆ. ಅದೇ ಇದನ್ನೆಲ್ಲ ಹಾಕೋದು ಕಳಿಸಿದ್ರೆ 40, 50 ಸಾವಿರ ರೂಪಾಯಿ ಸಿಗ್ತದೆ. ಸೊ ಹಂಗೆ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಆತ್ಮಗೌರವ ಇರಬೇಕು. ನಾನು ಏನಪ್ಪ ಟೆಂಟ್ ಹಾಕ್ತೀನಿ, ನಾನು ಮೈಕ್ ಹಾಕ್ತೀನಿ, ನಾನು ಶಾಮಿಯಾನ ಹಾಕ್ತೀನಿ, ಯಾರು ಬೇಜಾರು ಮಾಡ್ಕೋಬಾರ್ದು. ಇದು ಉದ್ಯೋಗದಲ್ಲಿ ಈಗ ಅಮೇರಿಕಾದಲ್ಲಿ ಎಲ್ಲರೂ ಕೂಡ ಅವ್ರ ಮನೆ ಅವರೇ ಕಸ ಗುಡಿಸ್ಕೋಬೇಕು, ಅವರ ಇವ್ರನ್ನ ಟಾಯ್ಲೆಟ್ಗಳನ್ನ ಅವರೇ ಕ್ಲೀನ್ ಮಾಡ್ಕೊಳ್ಬೇಕು, ಅವ್ರ ಬಟ್ಟೆಗಳನ್ನ ಅವರೇ ಒಕ್ಕೋಬೇಕು. ಅಲ್ಲಿ ಯಾರು ಕೆಲಸದವ್ರು ಇಲ್ಲ ನಿಮಗೆ, ಅವ್ರು ಯಾರು ಬದುಕ್ತಾ ಇಲ್ವೇ? ಸೊ ಹಂಗೆ ಇವತ್ತು ಪ್ರತಿಯೊಬ್ಬ ಬದುಕಿನಲ್ಲಿ ಇವತ್ತು ಬೆಂಗಳೂರು ಫುಲ್ಲು ಉತ್ತರ ಭಾರತದವರೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ನೀವು ಕೂಡ ಭಾಳ ಜನ ನಾನು ಕೊರೋನಾ ಸಂದರ್ಭದಲ್ಲಿ ನಾನು ಗಮನಿಸಿದೆ. ಕೊರೋನಾ ಸಂದರ್ಭದಲ್ಲಿ ನೀವೆಲ್ಲ ವಾಪಸ್ ಮನೆಗೆ ಹೋಗ್ಬೇಕು ಅಂತ ಹೊರಟಾಗ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಭೇಟಿ ಮಾಡೋಕ್ಕೆ ಕೆಲವರೆಲ್ಲ ಬಂದಿದ್ರಿ. ಅವರು ಸಿಕ್ಕಲಿಲ್ಲ, ನನ್ನ ಮನೆಗೆ ಬಂದಿದ್ರು. ಕೆಲವರು ಬಂದು ಹೇಳಿದ್ರು, ಸ್ವಾಮಿ ನಮಗೆ 3 ಸಲಹೆ ಮಾಡಿಬಿಟ್ಟಿದ್ದಾರೆ, 700 ರೂಪಾಯಿ ಯಾದಗಿರಿಯವರು ಆ ಹುಡುಗರುಗಳು ಒಂದು 20 ಜನ ಬಂದರು ನನ್ನ ಮನೆಗೆ. 700 ರೂಪಾಯಿ ಬಸ್ ಚಾರ್ಜು, 3 ಸಲ 2,100 ರೂಪಾಯಿ ಕೊಟ್ಬಿಟ್ಟಿದೆ ಅಂತ ಮಾಡಿದ್ದಾರೆ, ನಮ್ಮ ಹತ್ರ ದುಡ್ಡಿಲ್ಲ ಅಂಥೇಳಿ ಬಂದರು. ನಾನು ಅಲ್ಲೇ ತೀರ್ಮಾನ ಮಾಡಿದೆ, ಸಿದ್ದರಾಮಯ್ಯನವ್ರಿಗೆ ಫೋನ್ ಮಾಡಿದೆ, ಈ ಪರಿಸ್ಥಿತಿ ಏನಿದೆ ಅಂಥೇಳಿ. KPCCಲಿ 1 ಕೋಟಿ ರೂಪಾಯಿ ದುಡ್ಡು ಇತ್ತು. ಸೊ ನಾನು ಸಿದ್ದರಾಮಯ್ಯನವ್ರು ಮಾತಾಡಿಕೊಂಡು ಪ್ರಿಯಾಂಕಾ ಖರ್ಗೆ ಅವ್ರಿಗೆ, ನಮ್ಮ ಅಜಯ್ ಸಿಂಗ್ಗೆ ಅವ್ರಿಗೂ ಮಾತಾಡ್ಬಿಟ್ಟು ಬೆಳಗ್ಗೆ ಅಲ್ಲೇ ಅನೌನ್ಸ್ ಮಾಡಿದೆ, ನೀವು ಅವ್ರಿಗೆ ಫ್ರೀಯಾಗಿ ಕಳಿಸಿ, ಇಲ್ಲ ನಾನೇ 1 ಕೋಟಿ ರೂಪಾಯಿ ಹಣವನ್ನು ಕೊಡ್ತೇನೆ ಅಂತೇಳಿ ಅನೌನ್ಸ್ ಮಾಡಿ ಇಡೀ ರಾಜ್ಯದ ಎಲ್ಲ ಜನರಿಗೂ ಕೂಡ ಉಚಿತವಾಗಿ ಪ್ರಯಾಣವನ್ನು ಮಾಡೋಂಥ ತೀರ್ಮಾನ ಅವತ್ತಿನ ಕಾಂಗ್ರೆಸ್ ಪಕ್ಷ ಮಾಡ್ತು ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಅದು ನಿಮ್ಮಿಂದ ಪ್ರಾರಂಭ ಆಯಿತು. ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆಯಿಂದ ಇವತ್ತು ಪ್ರಾರಂಭ ಆಯಿತು. ಇಲ್ಲಿ ನೀವೆಲ್ಲ ಉದ್ಯೋಗಕ್ಕೋಸ್ಕರ ಬಂದಿದ್ದೀರಿ. ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉದ್ಯೋಗದ ಲೇಬರ್ ಮಿನಿಸ್ಟರ್ ಆಗಿದ್ದರು ರಾಷ್ಟ್ರ ಮಟ್ಟದಲ್ಲಿ. ಅವರು ಆಸ್ಕರ್ ಫರ್ನಾಂಡಿಸ್ ಆಗಿದ್ದರು. ಪ್ರಜಾಪ್ರಭುತ್ವ ಬಂದ ಮೇಲೆ ಈ ದೇಶದಲ್ಲಿ ಎಲ್ಲ ಲೇಬರ್ ಮಿನಿಸ್ಟರ್ಗಳು ಭಾಳ ಜನ ಬಂದು ಹೋಗಿದ್ದಾರೆ. ಆದರೆ ಆಸ್ಕರ್ ಫರ್ನಾಂಡಿಸ್ ಅವರ ಮುನ್ನಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆಗೆದುಕೊಂಡಂಥ ತೀರ್ಮಾನಗಳಿದೆಯಲ್ಲ, ಇವತ್ತು ಏನು ನಿಮ್ಮ ಊರಿನಲ್ಲಿ ಏನು ಈ ಒಂದು ESI ಆಸ್ಪತ್ರೆ ಏನು ಸಾಕ್ಷಿಯಾಗಿ ಉಳ್ಕೊಂಡಿದೆಯಲ್ಲ, ಬೆಂಗಳೂರಿನಲ್ಲಿ ವಿಧಾನಸೌಧ ಯಾವ ರೀತಿ ಕಟ್ಟಿದ್ದಾರೋ ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂಥ 16 ಕಡೆ ಇಂಥ ಉದ್ಯೋಗಕ್ಕೋಸ್ಕರ ಕಟ್ಟಿ
ಆಸ್ಪತ್ರೆಗಳನ್ನು ಕಟ್ಟಿ, ಇವತ್ತು ಮೆಡಿಕಲ್ ಕಾಲೇಜ್ ಕಟ್ಟಿ ಎಲ್ಲ ಬಡವರ ಮಕ್ಕಳು, ಕಾರ್ಮಿಕರ ಮಕ್ಕಳಿಗೆ ಮೆಡಿಕಲ್ ಸೀಟ್ ಕೊಡಿಸುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಬರೀ ನಿಮ್ಮ 371J ಮಾತ್ರ ಅಲ್ಲ, ಇಂಥ ಉದ್ಯೋಗಕ್ಕೆ ಎಲ್ಲ ಕಾರ್ಮಿಕರಿಗೆ ಒಂದು ಹೊಸ ರೂಪವನ್ನು ಕೊಟ್ಟಂಥವರು ನಮ್ಮ ರಾಷ್ಟ್ರೀಯ ನಾಯಕರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಅದು